ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಟೀಚ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸಲ್ಲಿ 6ನೇ ತರಗತಿ ಮೊರಾರ್ಜಿ ದೇಸಾಯಿ ಪ್ರವೇಶ ಪರೀಕ್ಷೆಯ ಕೀ ಉತ್ತರಗಳನ್ನು ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ಆದೇಶ ಸಂಧಿಯಲ್ಲಿ ಸಾಮಾನ್ಯವಾಗಿ ಕ ತ ಪಗಳಿಗೆ ಆದೇಶವಾಗಿ ಬರುವ ಅಕ್ಷರಗಳು ಗ ದ ಬ. ಕ ತ ಪಗಳಿಗೆ ಗ ದ ಬಗಳು ಆದೇಶವಾಗಿ ಬಂದರೆ ಅದನ್ನು ನಾವು ಆದೇಶ ಸಂಧಿ ಅಂತ ಕರಿತೀವಿ. ಬಿ ವಿ ಕಾರಂತರು ರವೀಂದ್ರನಾಥ್ ಟ್ಯಾಗೋರ್ ಅವರ ಈ ಭಾಷೆಯ ನಾಟಕವನ್ನು ಪಂಜರ ಶಾಲೆ ಎಂದು ಕನ್ನಡಕ್ಕೆ ಅನುವಾದಿಸಿದ್ದಾರೆ. ತೆಲುಗು, ಅಸ್ಸಾಮಿ, ಬಂಗಾಳಿ, ಹಿಂದಿ. ಇದಕ್ಕೆ ಸರಿಯಾದ ಉತ್ತರ ಬಂಗಾಳಿ. ನಿಮ್ಮ ಊರಿನ ರಸ್ತೆ ದುರಸ್ತಿ ಮಾಡಲು ಗ್ರಾಮ ಪಂಚಾಯಿತಿಗೆ ಬರೆಯುವ ಪತ್ರವು ಈ ವಿಧದ ಪತ್ರವಾಗಿದೆ: ವೈಯಕ್ತಿಕ ಪತ್ರ, ಮನವಿ ಪತ್ರ, ಜಾಹೀರಾತು ಪತ್ರ, ಪತ್ರಿಕಾ ವರದಿ ಪತ್ರ. ನಾವು ಗ್ರಾಮ ಪಂಚಾಯಿತಿಗೆ ಬರೆಯುವಂಥ ಪತ್ರಗಳನ್ನು ನಾವು ಮನವಿ ಪತ್ರ ಅಂತೇಳಿ ನಾವು ಕರಿತೇವೆ. ಈ ಪತ್ರ ಆಪ್ಷನ್ 2 ಮನವಿ ಪತ್ರ. ದಂಡ ಈ ಪದದ ನಾನಾರ್ಥದ ಸರಿಯಾದ ಜೋಡಿ ಗುರುತಿಸಿ. ದಂಡ ಅಂದರೆ ಅದು ಶಿಕ್ಷೆ, ಕೋಲು ದೇಹ, ಶಿಕ್ಷೆ ಗುಂಪು, ಭಾಗ ದೇಹ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ದಂಡ ಅಂತಂದರೆ ಶಿಕ್ಷೆನೂ ಆಗುತ್ತೆ, ದಂಡ ಅಂತಂದರೆ ಒಂದು ಗುಂಪು ಕೂಡ ಆಗುತ್ತೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ 3. ಅಂಬಿಕಾತನಯ ದತ್ತ ಎಂಬುದು ಈ ಕವಿಯ ಕಾವ್ಯನಾಮ. ಅಂಬಿಕಾತನಯ ದತ್ತ ಅನ್ನೋದು ಯಾವ ಕವಿಯ ಕಾವ್ಯನಾಮ ಅಂತಂದರೆ ಅದು ದ ರಾ ಬೇಂದ್ರೆಯವರ ಕಾವ್ಯನಾಮ. ಎತ್ತುಗಳು ಗದ್ದೆಯಲ್ಲಿ ನೇಗಿಲನ್ನು ಎಳೆಯುವವು. ಈ ವಾಕ್ಯದಲ್ಲಿನ ಕ್ರಿಯಾಪದ ಗುರುತಿಸಿ. ಈ ವಾಕ್ಯದಲ್ಲಿನ ಕ್ರಿಯಾಪದ ಅಂದರೆ ಕ್ರಿಯೆ ಇಲ್ಲಿ ಎಲ್ಲಿ ನಡೀತಾ ಇದೆ ಅಂತಂದರೆ ಎಳೆಯುವವು ಅಂದರೆ ಎತ್ತುಗಳನ್ನು ಗದ್ದೆಯಲ್ಲಿ ಎಳೀತಾ ಇದ್ದೇವೆ. ಸೊ ಇಲ್ಲಿ ಕ್ರಿಯೆ ಬಂದು ಎಳೆಯುವೆವು ಅಂತ ಆಗುತ್ತೆ, ಅಂದರೆ ಆಪ್ಷನ್ 4. ಇನ್ನು 7ನೇ ಪ್ರಶ್ನೆ, ಮಹೇಂದ್ರ ಮಾರುಕಟ್ಟೆಗೆ ಹೋಗುತ್ತಾನೆ. ಈ ವಾಕ್ಯದಲ್ಲಿರುವ ವರ್ತಮಾನ ಕಾರಕ ಪ್ರತ್ಯಯ. ಈ ವರ್ತಮಾನ ಕಾರಕ ಪ್ರತ್ಯಯ ಯಾವುದಪ್ಪ ಅಂತಂದರೆ ಮಹೇಂದ್ರನು ಮಾರುಕಟ್ಟೆಗೆ ಹೋಗುತ್ತಾನೆ. ಉತ್ತ ಅನ್ನೋದು ವರ್ತಮಾನ ಕಾರಕ ಪ್ರತ್ಯಯ ಆಗಿರುತ್ತೆ. ಇನ್ನು ಪ್ರಶ್ನೆ 8, ಹುಡುಗರು ಹಣ್ಣನ್ನು ತಿಂದರು. ಈ ವಾಕ್ಯವನ್ನು ವರ್ತಮಾನ ಕಾಲದ ಬಹುವಚನ ರೂಪದಲ್ಲಿ ಬರೆದಾಗ, ಹುಡುಗರು ಹಣ್ಣನ್ನು ತಿಂದನು ಅಂತ ಇದೆ, ಇದನ್ನು ನಾವು ಬಹುವಚನದಲ್ಲಿ ಹಾಗೆ ವರ್ತಮಾನ ಕಾಲದಲ್ಲಿ ಬರೆದ್ರೆ ಹುಡುಗನು ಅಂತ ಬರಲ್ಲ, ಯಾಕಂದರೆ ಬಹುವಚನ ಅಂತ ಆಲ್ರೆಡಿ ಕೊಟ್ಟಿದ್ದಾರೆ. ಇನ್ನು ಹುಡುಗರು ಹಣ್ಣುಗಳನ್ನು ತಿಂದರು ಅಂತ ಇದೆ, ಹುಡುಗರು ಹಣ್ಣುಗಳನ್ನು ತಿನ್ನುತ್ತಾರೆ ಅಂತ ಇದೆ, ಹುಡುಗರು ಹಣ್ಣನ್ನು ತಿಂದರು ಅಂತ ಇದೆ. ಇಲ್ಲಿ ಸರಿಯಾದಂಥ ಉತ್ತರ ಯಾವುದಂದರೆ ಆಪ್ಷನ್ 2, ಹುಡುಗರು ಹಣ್ಣುಗಳನ್ನು ತಿಂದರು. ಇದು ಇದಕ್ಕೆ ಸರಿಯಾದಂಥ ಉತ್ತರ. ಈ ಕೆಳಗಿನವುಗಳಲ್ಲಿ ಗುಂಪಿಗೆ ಸೇರದ ಪದ ಗುರುತಿಸಿ. ಕೊಳಕು, ಮಲಿನ, ಗಲೀಜು, ಸ್ವಚ್ಛತೆ. ಕೊಳಕು, ಮಲಿನ, ಗಲೀಜು ಅವೆಲ್ಲ ಒಂದೇ ರೀತಿಯಾಗಿರುತ್ತೆ. ಗುಂಪಿಗೆ ಇಲ್ಲಿ ಸೇರದೇ ಇರೋದು ಯಾವುದಪ್ಪ ಅಂದರೆ ಆಪ್ಷನ್ 4 ಸ್ವಚ್ಛತೆ. ಕಂಠವು ಬಿಗಿದು ಬಂತು. ಈ ನುಡಿಗಟ್ಟಿನ ಅರ್ಥ. ಕಂಠವು ಬಿಗಿದು ಬಂತು ಅಂತ ಅಂದರೆ ದುಃಖ ಉಮ್ಮಳಿಸಿ ಬರುವುದು ಅಂತೇಳಿ ಅರ್ಥ ಆಗುತ್ತೆ. ಅಡ್ಡ ಮರದಲ್ಲಿ ಬೊಡ್ಡ ಕುಳಿತಿದ್ದಾನೆ. ನಾನು ಯಾರು? ಒಗಟನ್ನು ಬಿಡಿಸಿ. ಅಡ್ಡ ಮರದಲ್ಲಿ ಬೊಡ್ಡ ಕುಳಿತಿದ್ದಾನೆ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂತಂದರೆ ಹಲಸಿನ ಹಣ್ಣು ಆಗುತ್ತೆ. ಅಕ್ಕಿಯು ಹಾರಿ ಹೋಗಿ ಅಕ್ಕಿಯನ್ನು ತಿಂದಿತು. ಇಲ್ಲಿ ಸರಿಯಾದ ರೂಪವನ್ನು ಬರೀಬೇಕು, ಅಂದರೆ ಇಲ್ಲಿ ವ್ಯಾಕರಣ ದೋಷ ಇದೆ, ಅಲ್ಲಿಗೆ ನಾವು ಕರೆಕ್ಟಾಗಿರುವಂಥ ದೋಷವನ್ನು ನಾವು ಸರಿ ಮಾಡಬೇಕು. ಇಲ್ಲಿ ನೋಡಿ ಅಕ್ಕಿ ಅಂತ 2 ಇದೆ, ಇಲ್ಲಿ ಯಾವ ಹಾ ಬರಬೇಕು, ಇಲ್ಲಿ ಯಾವ ಹಾ ಬರಬೇಕು ಅಂತ ನಾವು ಕರೆಕ್ಟಾಗಿ ನೋಡಿ ಗುರ್ತು ಹಾಕಬೇಕು. ಇಲ್ಲಿ ಅಕ್ಕಿಯು ಹಾರಿ ಹೋಗಿ ಅಕ್ಕಿಯನ್ನು ತಿಂದಿತು. ಇದು ಕರೆಕ್ಟ್ ಆಪ್ಷನ್ ಯಾವುದಪ್ಪ ಅಂದರೆ ಆಪ್ಷನ್ 2. ಮಗಳು ತಂದೆಗೆ ಪತ್ರ ಬರೆದಳು. ಅಡ್ಡಗೆರೆ ಎಳೆದ ಪದಗಳಿಗೆ
ಲಿಂಗ ಬದಲಿಸಿ ಬರೆದಾಗ, ಅಂದರೆ ಲಿಂಗವನ್ನು ಬದಲಾಯಿಸಿ ಸೇಮ್ ವಾಕ್ಯನ ಬರೆದ್ರೆ ಮಗಳು ಇರೋ ಹತ್ರ ಮಗ ಆಗುತ್ತೆ, ತಂದೆ ಇರುವ ಕಡೆ ತಾಯಿ ಆಗುತ್ತೆ, ಬರೆದಳು ಅಂತ ಇರೋ ಕಡೆ ಬರೆದನು ಅಂತ ಆಗುತ್ತೆ. ಸೊ ಅದೆಲ್ಲ ಆಗೋದು ಯಾವ ಆಪ್ಷನಲ್ಲಿ? ಆಪ್ಷನ್ 3, ಮಗನು ತಾಯಿಗೆ ಪತ್ರ ಬರೆದನು. ಇನ್ನು 14ನೇ ಪ್ರಶ್ನೆ, ಪ್ರಕೃತಿ ಪದವನ್ನು ಬಿಡಿಸಿ ಬರೆದಾಗ ಸರಿಯಾದ ರೂಪ. ಪ್ರಕೃತಿ ಪದವನ್ನು ಬಿಡಿಸಿ ಬರೆದ್ರೆ ಸರಿಯಾಗಿರುವಂಥ ನಮಗೆ ಉತ್ತರ ಯಾವುದಪ್ಪ ಅಂದರೆ ಪ ರು ಅ ಕ ರು ತು ಇ ಅಂತ, ಅಂದರೆ ಆಪ್ಷನ್ 2. ಚೇತನ, ಹಸಿರು, ಮಾಡಲಿ, ಕರಿದು ಈ ಪದಗಳನ್ನು ಅಕಾರಾದಿಯಾಗಿ ಬರೆದಾಗ ಬರುವ ಸರಿಯಾದ ಕ್ರಮ ಯಾವುದಪ್ಪ ಅಂತ ಅಂದರೆ ಕರಿದು ಚೇತನ, ಮಾಡಲಿ ಹಸಿರು ಅಂತ, ಅಂದರೆ ಆಪ್ಷನ್ 1 ಕರೆಕ್ಟಾಗಿರುವಂಥ ಆನ್ಸರ್ ಆಗುತ್ತೆ. ಈ ಕೆಳಗಿನ ಪದ್ಯಗಳಲ್ಲಿ ವಿಸರ್ಗ ಒಳಗೊಂಡಿರುವ ಪದ, ವಿಸರ್ಗ ಯಾವುದು? ಅನುಸ್ವಾರ, ಅನುಸಾರ, ವಿಸರ್ಗ ಅಂತೇಳಿ ನೀವು ಬರೆದಿದ್ದೀರಲ್ವ, ಓದ್ಕೊಂಡಿದ್ದೀರಲ್ವ, ಕಲ್ತ್ಕೊಂಡಿದ್ದೀರಲ್ವ. ಸೊ ಇದರಲ್ಲಿ ಅನುಸಾರ ಮತ್ತು ವಿಸರ್ಗವನ್ನು ಒಳಗೊಂಡಿರುವಂಥ ಪದ ಯಾವುದು ಅಂತೇಳಿ ನಾವು ಕಂಡುಹಿಡಿಬೇಕು. ಇಲ್ಲಿ ಅನುಸಾರ ಅದು ಕೊಟ್ಟಿಲ್ಲ, ವಿಸರ್ಗವನ್ನು ಕೊಟ್ಟಿದ್ದಾರೆ. ಸಿಂಹ, ಕಂದ, ಪುನಃ, ಸಂಪಿಗೆ, ಇದರಲ್ಲಿ ವಿಸರ್ಗವನ್ನು ಒಳಗೊಂಡಿರುವಂಥ ಪದ ಯಾವುದಪ್ಪ ಅಂದರೆ ಪುನಃ. ಈ ಗುರುತಿಗಾಗಿ ಹಾಗೂ ವ್ಯವಹಾರದ ಉಪಯೋಗಕ್ಕೆ ಇಟ್ಟುಕೊಂಡ ಹೆಸರುಗಳು ನಾಮಪದದ ಈ ವಿಧವಾಗಿದೆ. ಸರಿಯಾದ ಉತ್ತರ ಯಾವುದಂದರೆ ಅಂಕಿತ ನಾಮ. ಕಾಂಚನ ಸುಂದರ ಹುಡುಗಿ ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದ ಪದದ ವ್ಯಾಕರಣಾಂಶ. ಅಡಿಗೆರೆ ಎಳೆದ ಪದದ ವ್ಯಾಕರಣಾಂಶ ಯಾವುದಪ್ಪ ಅಂತಂದರೆ ವಿಶೇಷಣ. ಗುಣ, ಸುಂದರ ಅನ್ನೋದು ಗುಣ ವಿಶೇಷಣ. ಬೆಟ್ಟದಾವರೆ ಈ ಸಂಧಿ ಪದವನ್ನು ಬಿಡಿಸಿ ಬರೆದ ಸರಿಯಾದ ರೂಪ. ಬೆಟ್ಟದಾವರೆ ಇದನ್ನು ಬಿಡಿಸಿ ಬರೆದ್ರೆ ಬೆಟ್ಟ ಪ್ಲಸ್ ತಾವರೆ, ಬೆಟ್ಟದಾವರೆ ಅಂತ ಆಗುತ್ತೆ. ಇನ್ನು ಇಷ್ಟು ಕನ್ನಡ ಭಾಗದ ಪ್ರಶ್ನೆಗಳು. ಇಂಗ್ಲೀಷ್ ಪ್ರಶ್ನೆಗಳನ್ನು ನೋಡೋದಾದರೆ 21ನೇ ಪ್ರಶ್ನೆ, ದೇರ್ನೆಸ್ ಲುಕ್ ಡ್ಯಾಶ್ ಆ್ಯಂಡ್ ಬಿಗ್ ಅಂತ ಇದೆ. ಅಲ್ಲಿ ಅವ್ರು ನಮಗೆ ಬ್ರ್ಯಾಕೆಟಲ್ಲಿ ರೌಂಡ್ ಶೇಪ್ ಕೊಟ್ಟಿದ್ದಾರೆ. ಸೊ ಆನ್ಸರ್ ಏನಪ್ಪ ಅಂದರೆ ದೇರ್ನೆಸ್ ಲುಕ್ ರೌಂಡ್ ಆ್ಯಂಡ್ ಬಿಗ್. ಇಫ್ ಯು ಬಿಲೀವ್ ಇನ್ ಡ್ಯಾಶ್ ಎನಿಥಿಂಗ್ ಈಸ್ ಪಾಸಿಬಲ್. ಇಫ್ ಯು ಬಿಲೀವ್ ಇನ್ ಯೋರ್ ಸೆಲ್ಫ್ ಎನಿಥಿಂಗ್ ಈಸ್ ಪಾಸಿಬಲ್. ನಾವು ನಮ್ಮದೇ ಯಾವ್ದು ಬೇಕಾದರೂ ನಡೆಯುತ್ತೆ ಅಂತ ಹೇಳ್ತಾರಲ್ಲ, ಸೊ ಅದೇ ಈ ಪ್ರಶ್ನೆ. ಇಫ್ ಯು ಬಿಲೀವ್ ಇನ್ ಯುವರ್ ಸೆಲ್ಫ್, ಆಪ್ಷನ್ 4 ಸರಿಯಾದಂಥ ಉತ್ತರ. ಅಬ್ಸರ್ವ್ ದ ಕ್ಲಾಕ್ ಆ್ಯಂಡ್ ಟೆಲ್ ದ ಟೈಮ್. ಈ ಒಂದು ಪ್ರಶ್ನೆ ಇದೇನಿದೆಯಲ್ಲ, ಈ ಪ್ರಶ್ನೆಯಲ್ಲಿ ಈ ಗಡಿಯಾರವನ್ನು ಗಮನಿಸಿ ಇಲ್ಲಿ ಕೊಟ್ಟಿರುವಂಥ ಯಾವ ಉತ್ತರ ಸರಿಯಾಗಿದೆ ಅಂತ ಹೇಳಿ ಅಂತ ಕೊಟ್ಟಿದ್ದಾರೆ. 5:30, 5:15, 5:30, 6:15 ಅಂತ ಅಂದರೆ 5:15 ಟೈಮು. 5:15 ಟೈಮ್ ಅಂದರೆ 5:30 ಅಂತ ಕೂಡ ಕರೀತಾರೆ. ಆಪ್ಷನ್ ಎ ಕರೆಕ್ಟಾಗಿರುವಂಥ ಉತ್ತರ. ಇನ್ನು ನೆಕ್ಸ್ಟ್ ಕ್ವೆಶನ್, ಗಾಡ್ ಟರ್ನ್ಸ್ ಎ ಶಿಪರ್ಡ್ ಬಾಯ್ ಇಂಟು ಡ್ಯಾಶ್ ಎಂಪರರ್ ಅಂತೇಳಿ ಇದೆ. ಕರೆಕ್ಟಾಗಿರುವಂಥ ಆರ್ಟಿಕಲ್ನ ಇಲ್ಲಿ ನಾವು ಫಿಲ್ ಮಾಡಬೇಕು. ಗಾಡ್ ಟರ್ನ್ಸ್ ಎ ಶಿಪರ್ಡ್ ಬಾಯ್ ಇಂಟು ಆ್ಯನ್ ಎಂಪರರ್ ಅಂತ ಹೇಳಿ ಆಗುತ್ತೆ. ಐ ಪಾರ್ಕ್ ಮೈ ಕಾರ್ ನಿಯರ್ ದ ಗೇಟ್. ಐಡೆಂಟಿಫೈ ದ ಆ್ಯಕ್ಷನ್ ವರ್ಡ್. ಇಲ್ಲಿ ನಮಗಿರುವಂಥ ಆ್ಯಕ್ಷನ್ ವರ್ಡ್ ಯಾವುದಪ್ಪ ಅಂತಂದರೆ ಪಾರ್ಕ್. ಇನ್ನು ರೈಟ್ ದ ಅದರ್ ಜೆಂಡರ್ ಆಫ್ ದ ಅಂಡರ್ಲೈನ್ಡ್ ವರ್ಡ್ಸ್. ಶಬಲೆ ಬಿಲಾಂಗ್ಸ್ ಟು ದ ಗಾಡ್. ಜೆಂಡರ್ನ ಚೇಂಜ್ ಮಾಡಿದ್ರೆ ಗಾಡ್ ಇರೋದು ಗಾಡೆಸ್ ಆಗುತ್ತೆ. ಅಲ್ಲಿಗೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ 2 ಸರಿಯಾದಂಥ ಉತ್ತರ ಆಗುತ್ತೆ.
ಇನ್ನು ಕ್ವೆಶನ್ ನಂಬರ್ 27 ನೋಡೋದಾದರೆ, ಕ್ವೆಶನ್ ನಂಬರ್ 27, fill in the blank with the correct verb from the word form of the word given in the bracket. Dr. Abdul Kalam was the president of India. ಡಾಕ್ಟರ್ ಅಬ್ದುಲ್ ಕಲಾಂ ಅವರು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗಿದ್ದರು. Rearrange the following words in the correct order in the form of meaningful sentence. ಸೊ ಈ ಒಂದು ಕೊಟ್ಟಿರುವಂಥ ಆರ್, ಬೀಯಿಂಗ್ಸ್, ಅನಿಮಲ್ಸ್, ಲಿವಿಂಗ್, ಇದರಲ್ಲಿ ಕರೆಕ್ಟಾಗಿ ಅರೇಂಜ್ ಮಾಡಿದ್ರೆ ಏನು ಬರುತ್ತೆ ಅಂದರೆ ಅನಿಮಲ್ಸ್ ಆರ್ ಲಿವಿಂಗ್ ಬೀಯಿಂಗ್ಸ್ ಅಂತೇಳಿ ಆಗುತ್ತೆ. ಇನ್ನು 29ನೇ ಪ್ರಶ್ನೆ, ದ ಮೀನಿಂಗ್ ಆಫ್ ದ ವರ್ಡ್ ಮ್ಯಾಗ್ನಿಫಿಷಿಯಂಟ್ ಈಸ್, ಮ್ಯಾಗ್ನಿಫಿಷಿಯಂಟ್ನ ನಾವು ವಂಡರ್ಫುಲ್ ಅಂತ ಕೂಡ ಕರಿಬೋದು. ದ ಶಾರ್ಟ್ ಫಾರ್ಮ್ ಆಫ್ ಕುಡ್ ನಾಟ್ ಈಸ್, ಕುಡ್ ನಾಟ್ಗೆ ಶಾರ್ಟ್ ಫಾರ್ಮ್ ಯಾವುದಪ್ಪ ಅಂದರೆ ಕುಡ್ ನಾಟ್ ಅಂತ ಇಲ್ಲಿ ಆಪ್ಷನ್ ಎ. ಕಮಲಾ ಈಸ್ ಅ ಬ್ಯಾಡ್ಮಿಂಟನ್ ಪ್ಲೇಯರ್, ಶಿ ಟ್ರೈನ್ಸ್ ಅದರ್ಸ್, ಪಿಕ್ ದ ಪ್ರನೌನ್. ಇಲ್ಲಿ ಕಮಲಾ ಈಸ್ ಅ ಬ್ಯಾಡ್ಮಿಂಟನ್ ಪ್ಲೇಯರ್, ಶಿ ಟ್ರೈನ್ಸ್ ಅದರ್ಸ್ ಅಂತ ಇದೆ. ಇಲ್ಲಿ ಇರುವಂಥ ಪ್ರನೌನ್ ಯಾವುದಪ್ಪ ಅಂದರೆ ಶಿ. ರಿಅರೇಂಜ್ ದ ಫಾಲೋಯಿಂಗ್ ಸೆಟ್ ಆಫ್ ಲೆಟರ್ಸ್ ಇಂಟು ಅ ಮೀನಿಂಗ್ಫುಲ್ ವರ್ಡ್. ಇಲ್ಲಿರುವಂಥ ಲೆಟರ್ಸ್ನೆಲ್ಲ ನಾವು ಕ್ಲೀನಾಗಿ ಅರೇಂಜ್ ಮಾಡಿದ್ರೆ ನಮಗೆ ಸಿಗುವಂಥ ಉತ್ತರ ಪೇರೆಂಟ್ಸ್. ಇನ್ನು ಕ್ವೆಶನ್ ನಂಬರ್ 33, ಶೀಪ್ ಬ್ಲೀಡ್ಸ್, ಹಾರ್ಸ್ಗೆ ನಾವು ಹಾರ್ಸ್ದು ಸೌಂಡ್ನ ನಾವು ಏನಂತ ಕರಿತೀವಿ ಅಂದರೆ ನೇಯ್. ಐಡೆಂಟಿಫೈ ದ ಪ್ಲೂರಲ್ ಫಾರ್ಮ್ ಆಫ್ ದ ಗಿವನ್ ವರ್ಡ್ ಡ್ರೆಸ್ಗೆ ಪ್ಲೂರಲ್ ಫಾರ್ಮ್ ಯಾವುದಪ್ಪ ಅಂದರೆ ಡ್ರೆಸ್ಸಸ್, ಆಪ್ಷನ್ 4. ಕ್ವೆಶನ್ ನಂಬರ್ 35, ದ ಆಪೋಸಿಟ್ ಆಫ್ ದ ವರ್ಡ್ ಗೇನ್ ಈಸ್ ಲಾಸ್. ಚೂಸ್ ದ ಕರೆಕ್ಟ್ ಆನ್ಸರ್ ಫಾರ್ ದ ಗಿವನ್ ವರ್ಡ್ಸ್ ಇನ್ ದ ಡಿಕ್ಷನರಿ ಆರ್ಡರ್. ಡಿಕ್ಷನರಿಯಲ್ಲಿ ಬರೋ ಥರ ವರ್ಡ್ಸ್ನ ನೀವು ಕ್ಲೀನಾಗಿ ಅರೇಂಜ್ ಮಾಡಿದ್ರೆ PL ಆದಮೇಲೆ ಎಲ್ಲ ಕಡೆ ನೋಡಿ ಇ ಇದೆ. ಸೊ ಆಲ್ಫಾಬೆಟ್ PL ಎಲ್ಲ ಸೇಮ್ ಇದೆ. ಆಲ್ಫಾಬೆಟ್ಸಲ್ಲಿ ಮೊದಲು ಎ ಬರುತ್ತೆ, ಆಮೇಲೆ ಇ ಬರುತ್ತೆ. ಸೊ ಕರೆಕ್ಟ್ ಆನ್ಸರು ಆಪ್ಷನ್ 4. ಇನ್ನು ಕ್ವೆಶನ್ ನಂಬರ್ 37, ಸಾಲ್ವ್ ದ ರಿಡಲ್. ಐ ಆಮ್ ಅ ವೆಜಿಟೇಬಲ್ ಗ್ರೂಪ್, ಐ ಗ್ರೋ ಇನ್ ದ ಗ್ರೌಂಡ್, ಐ ಕ್ಯಾನ್ ಈಟ್ ರಾ ಆರ್ ಕುಕ್ಡ್, ಐ ಹೆಲ್ಪ್ ಕೀಪ್ ಐಸ್ ಹೆಲ್ತಿ, ಐ ಆಮ್ ಆರೆಂಜ್ ಇನ್ ಕಲರ್, ಹೂ ಆಮ್ ಐ. ಒಂದು ವೆಜಿಟೇಬಲ್ ಹೌದು, ಭೂಮಿ ಕೆಳಗಡೆ ಬೆಳಿತೀನಿ, ರಾ ಆಗು ತಿನ್ಬೋದು, ಆಮೇಲೆ ಕುಕ್ ಮಾಡಿಕೊಂಡು ತಿನ್ಬೋದು. ನನ್ನ ಕಲರ್ ಯಾವುದು ಆರೆಂಜ್. ತುಂಬ ಜನ ಆರೆಂಜ್ ಅಂದರೆ ಆರೆಂಜ್ ಅಂತ ಗೆಸ್ ಮಾಡ್ತೀರಾ, ಬಟ್ ಅವರು ಹೇಳ್ತಾ ಇದ್ದಾರೆ ಐ ಆಮ್ ಅ ವೆಜಿಟೇಬಲ್ ಅಂತ. ಸೊ ಕರೆಕ್ಟ್ ಆನ್ಸರ್ ಈಸ್ ಕ್ಯಾರೆಟ್. ಫೈಂಡ್ ದ ಹಿಡನ್ ವರ್ಡ್ ಇನ್ ಚಿಲ್ಡ್ರನ್. ಹಿಡನ್ ವರ್ಡ್ ಇನ್ ಅ ಚಿಲ್ಡ್ರನ್ ಯಾವುದಪ್ಪ ಅಂದರೆ ಚೈಲ್ಡ್. ಇಟ್ ಈಸ್ ಅ ಡ್ಯಾಶ್ ಡೇ. ಇಲ್ಲಿ ಚಿತ್ರ ಕೊಟ್ಬಿಟ್ಟು ಇದು ಒಂದು ಯಾವ ದಿನ ಅಂತ ಕೇಳ್ತಾ ಇದ್ದಾರೆ. ಇಟ್ ಈಸ್ ಅ ಡ್ಯಾಶ್ ಡೇ ಅಂದರೆ ಇಟ್ ಈಸ್ ಅ ಸನ್ನಿ ಡೇ. ದ ಫಸ್ಟ್ ರೆಸಿಪಿಯೆಂಟ್ ಆಫ್ ನ್ಯಾಷನಲ್ ಬ್ರೇವರಿ ಅವಾರ್ಡ್ ಇನ್ ಇಂಡಿಯಾ ವಾಸ್. ನ್ಯಾಷನಲ್ ಬ್ರೇವರಿ ಅವಾರ್ಡು ಮೊದಲು ಇಂಡಿಯಾದಲ್ಲಿ ಯಾರಿಗೆ ಬಂತಂದರೆ ಹರೀಶ್ ಚಂದ್ರ ಮೆಹ್ರಾ ಇವ್ರಿಗೆ ಬಂತು. ಸೊ ಇದಿಷ್ಟು ಇಂಗ್ಲೀಷ್ ಹಾಗೆ ಕನ್ನಡ ಕೀ ಆನ್ಸರ್ಸ್. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.